ಟೈಮಿಂಗ್ಸ್ ಉಂಟಾ ಬರಲಿಕ್ಕೆ? ಕೋಳಿ ಬಜೆ, ಗೆಣಸಿನ ಪೌಡಿ, ಬಾಳೆಕಾಯಿ ಪೌಡಿ. ನೋಡಿ ಎಷ್ಟು ಚಂದ ಹರಿತಾ ಉಂಟು ನೋಡಿ ನದಿ. ನೋಡುವಾಗ ಸಾಧಾರಣ ಮಳೆಗಾಲದಾಗೆ ಕಾಣ್ತದೆ. ಇಲ್ಲಿ ಫುಲ್ ಕಲ್ಲು ಉಂಟು, ಸ್ವಲ್ಪ ಚಕ್ಕೆತೆಯಿಂದ ಬರ್ತಿದ್ದೆ. ಯಾವತ್ತು ಶೈನಿ ಬರೋದಿಲ್ಲ. ವೆಲ್ಕಮ್ ಬ್ಯಾಕ್ ಟು ರೈಡಿಂಗ್ ಜೋಡಿಗಳು. ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಭಾಳ ಸೆಕೆ ಉಂಟು, ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್. ಮೊನ್ನೆ ಒಮ್ಮೆ ನೀವು ಅದೇ ರೀತಿ ಎಕ್ಸ್ಪೀರಿಯನ್ಸ್ ನಿಮಗೆ ತೋರಿಸಿರ್ಬೇಕು ನಾವು, ಅಲ್ವಾ? ಒಂದು ವಾಟರ್ ಫಾಲ್ಸ್ ಹೋಗ್ತಾ ಇದ್ದೇವೆ. ಇವತ್ತು ಶೈನಿ ಸಹ ನೋಡಿ ಬಟ್ಟೆ ತಗೊಂಡಿದ್ದಾಳಂತೆ. ಇನ್ನು ನೋಡಬೇಕು ಅಲ್ಲಿ ಹೋಗಿ ನೀರುಂಟ ಇಲ್ಲವ ಗೊತ್ತಿಲ್ಲ ನಮಗೆ. ಇಲ್ಲಿಂದ ಸಾಧಾರಣ 90 ಕಿಲೋಮೀಟ್ರ್ ಆಗ್ತದೆ ನನ್ನ ಪ್ರಕಾರ. ನಾನು ಮುಂಚೆ ಹೋಗಿದ್ದೇನೆ ಅಲ್ಲಿಗೆ, ಆದರೂ ಸಹ ನೋಡುವ ಹೇಗಾಗ್ತದೆ ಅಂತೇಳಿ. ಮತ್ತು ಅಲ್ಲಿಂದ ನಿಮ್ಮ ಊರಿಗೆ ತುಂಬ ಹತ್ತಿರ. ಟೈಮ್ ಸಿಕ್ಕಿದರೆ ಅಲ್ಲಿ ಸಹ ಒಂದು ವಿಸಿಟ್ ಕೊಟ್ಟು ಬರುವಂತ ಉಂಟು. ಹೇಗಾಗ್ತದೆ ಗೊತ್ತಿಲ್ಲ. ಹೌದು, ಮಳೆ ಗೊತ್ತಿಲ್ಲ. ಸಾಯಂಕಾಲ ಆಗುವಾಗ ಎಲ್ಲ ಮೋಡ ಕವಿದ ವಾತಾವರಣ ಇರ್ತದೆ. ಇನ್ನು ನೋಡಬೇಕು ಹೇಗಂತೇಳಿ. ನೋಡುವ, ಆಗೋದೆಲ್ಲ ಒಳ್ಳೆಯದಕ್ಕೆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೊರಡುವ ಅಲ್ವಾ? ಒಳ್ಳೆಯದ್ರಲ್ಲಿ ಹೋಗಿ ಬರುವ, ಖುಷಿಯಲ್ಲಿ ಹೋಗಿ ಬರುವ. ನೋಡಿ, ನಾವತ್ತು ಹೋಟೆಲ್ ಭುವನೇಶ್ವರಿ ಭಜಗೋಳಿ ಹೋಟ್ಲಿಗೆ ಬಂದಿದ್ದೇವೆ. ಏನೆಲ್ಲ ತಿಂಡಿದೆ ಅಂತ ಇನ್ನು ನೋಡಬೇಕು. ಬಜೆಗೋಳಿ, ಗೋಳಿ ಬಜೆ, ಗೆಣಸಿನ ಪೌಡಿ, ಬಾಳೆಕಾಯಿ ಪೌಡಿ, ಬಾಳೆಹಣ್ಣು ಪೌಡಿ, ಮಸಾಲ ಪುರಿ, ಪಾನಿಪುರಿ, ಬೇಲು ಪುರಿ, ಶೇವು ಪುರಿ, ದಹಿ ಪುರಿ, ಪಾವ್ ಭಾಜಿ, ಸಾದಾ ದೋಸೆ, ತುಪ್ಪ ದೋಸೆ, ಮಸಾಲ ದೋಸೆ, ಪ್ಲೈನ್ ದೋಸೆ, ನೀರುಳ್ಳಿ ದೋಸೆ, ರವಾ ದೋಸೆ, ರವಾ ಮಸಾಲ ದೋಸೆ, ಚಪಾತಿ, ಪರೋಟ, ಬನ್ಸ್, ಸಂಜೀರ, ಬಿಸ್ಕಟ್ ರೊಟ್ಟಿ, ಇಡ್ಲಿ ಸಾಂಬಾರ್, ವಡಾ ಸಾಂಬಾರ್, ಇಡ್ಲಿ ವಡ, ನೀರು ದೋಸೆ, ಪೂರಿ ಭಾಜಿ, ಬನ್ಸ್, ಚಟ್ಟಂಬಡಿ. ನೋಡಿ, ಇಷ್ಟೆಲ್ಲ ತಿಂಡಿ ಉಂಟು ನಮ್ಮ ಭುವನೇಶ್ವರಿ ಹೋಟೆಲ್ ಬಜಗೋಳಿಯಲ್ಲಿ. ತಮ್ಮ ಹೆಸರು? ಸುಕುಮಾರ್ ಜೈನ್. ನೋಡಿ, ಸುಕುಮಾರ್ ಜೈನ್ ಅವರು ಒಂದು ಚಂದ ಮಾಡಿ ಹೇಳಿದರು. ಭಾಳ ಖುಷಿ ಆಯಿತು ನಮಗೆ ಕೇಳಿ. ಥ್ಯಾಂಕ್ ಯು. ಆರ್ಡರ್ ಸ್ಟೈಲಲ್ಲೇ ತಿನ್ನಬೇಕಂತ ಆಗ್ತದೆ. ಎಸ್, ಥ್ಯಾಂಕ್ ಯು. ಪಾಸ್ ಕೊಟ್ಟಿದ್ದಾರೆ. ಇದು ಸ್ಪೆಷಲ್ ಪಾಸ್. ಟೈಮಿಂಗ್ಸ್ ಉಂಟಾ ಬರಲಿಕ್ಕೆ? ಅಲ್ಲಿ ಚೆಕ್ ಪೋಸ್ಟ್ ಉಂಟು, ಅಲ್ಲಿ ತೋರಿಸಬೇಕು. ಅಲ್ಲಿಂದ ಬರುವಾಗ ಬೇರೆ ಕೊಡ್ತಾರೆ. ಶೃಂಗೇರಿಗಿಂತ ಸ್ವಲ್ಪ ಹಿಂದೆ ಒಂದು ಚೆಕ್ ಪೋಸ್ಟ್ ಉಂಟು. ಫುಲ್ ಪೊಲೀಸ್ ಎಲ್ಲ ನಿಂತಿದ್ದಾರೆ. ಎಲೆಕ್ಷನ್ ಹತ್ರ ಬಂತಲ್ಲ ಅದಕ್ಕೆ ಅಲ್ವಾ? ಚೆಕ್ಕಿಂಗ್. ಸರಿ. ನಮ್ಮದು ಹೆಲ್ಮೆಟ್ ಮೌಂಟ್ ಬರಲಿಲ್ಲ, ಸೊ ಹೀಗೆ ವಿಡಿಯೋ ತೆಗಿಬೇಕಾಗತ್ತಷ್ಟೇ. ಮತ್ತು ಸ್ಲೋ ಮಾಡೋಕ್ಕೆ ಇಲ್ಲ ಇಲ್ಲಿ, ಯಾಕೆಂದರೆ ಘಾಟ್ ಸೆಷನ್ ಅಲ್ಲ. ಅವರು ರೈಡ್ ಮಾಡ್ತಾನೇ ಇದ್ದಾರೆ, ನಾವು ನೋಡ್ತಾನೇ ಇದ್ದೀವಿ. ಈ ಕಡೆ ಬಂದರೆ ಯಾವಾಗಲೂ ವೆದರ್ ಚೇಂಜ್ ಆಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದೆ ಅಲ್ಲ, ಫುಲ್ ಚೇಂಜ್ ಆಗುತ್ತೆ. ತುಂಬ ಕೂಲ್ ಇದೆ ಇಲ್ಲಿ ವೆದರ್. ಇನ್ನು ತೀರ್ಥಹಳ್ಳಿ ಸೈಡ್ ಹೋದರೆ ಇನ್ನೆಷ್ಟು ಕೂಲ್ ಇರ್ಬೋದು. ನಮಗಲ್ಲಿ ಶೆಕೆಯಲ್ಲಿ ಇದ್ದು ಈ ಕಡೆ ಬಂದರೆ ಒಂದು ಭಾರಿ ಒಂದು ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೀವಿ. ಇಲ್ಲಿ ಟಯರ್ಡ್ ಅನ್ನೋ ವಿಷಯನೇ ಇಲ್ಲ ಇಲ್ಲಿ. ಹಾಗೆ ಬಜಗೋಳಿಲಿ ಒಂದು ಎಲ್ಲ ತಿಂಡಿ ತಿಂದು ಹೊರಟಿದ್ದೀವಿ. ಒಂದು ರೈಡಿಂಗ್ ಅಂದರೆ ಸ್ವಲ್ಪ ಮಿಡ್ಲು ನಾವು ಗ್ಯಾಪ್ ಕೊಡಬೇಕಾಗತ್ತೆ, ಇಲ್ಲಾಂದರೆ ಕೂತ್ಕೊಂಡಲ್ಲೇ ಇದ್ದರೆ ಜಾಮ್ ಆಗಿಬಿಡ್ತೀವಿ ಮತ್ತೆ. ಸೊ ಒಂದು ಸ್ವಲ್ಪ ದೂರ ಹೋದ ಕೂಡ ನಾವು ಅಲ್ಲಲ್ಲಿ ಬ್ರೇಕ್ ಕೊಡ್ತೀವಿ, ಸ್ವಲ್ಪ ಸ್ನ್ಯಾಕ್ಸ್ ಇರೋದು ಕುಡಿಲಿಕ್ಕೆ ಏನಾದರೂ ಇದ್ದರೆ. ಈ ಕುದುರೆಮುಖ ಘಾಟಲ್ಲಿ ಬಂದು ಅಲ್ಲಿ ಎಸ್ ಕೆ ಬೋರ್ಡಲ್ಲಿ ಈಗ ಲೆಫ್ಟ್ ತಗೊಂಡು ಮೊನ್ನೆದ್ದು ಫಾಲ್ಸಿಗೆ ನಾವು ಸ್ಟ್ರೈಟ್ ಕಳಸ ರೋಡಲ್ಲಿ ಹೋಗ್ತೇವೆ. ಈಗ ನಾವು ಶೃಂಗೇರಿ ರೋಡಲ್ಲಿ ಹೋಗ್ತಾ ಇದ್ದೇವೆ. ತುಂಬ ಕೇರ್ಫುಲ್ ಹೋಗಬೇಕು, ಯಾಕಂತೇಳಿ ಸಿಂಗಲ್ ರೋಡ್, ದೊಡ್ಡ ಬಸ್ಸುಗಳು ಮೈ ಮೇಲೆ ಬರ್ತದೆ. ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಆಗಲ್ಲ, ಸಿಂಗಲ್ ರೋಡು. ಇಷ್ಟು ವೆಹಿಕಲ್ ಹೋಗುತ್ತೆ ಇಲ್ಲಿ, ಆದರೂ ಕೂಡ ಸಿಂಗಲ್ ರೋಡ್ ಯಾಕೆ ಮಾಡಿದ ಅಂತ ಗೊತ್ತಿಲ್ಲ. ಡಬಲ್ ಯಾಕೆ ಮಾಡಲಿಲ್ಲ ಇಲ್ಲಿ? ಅರಣ್ಯ ಇಲಾಖೆ ಅಲ್ವಾ, ಫುಲ್ಲು ರಿಸರ್ವ್ ಫಾರೆಸ್ಟ್. ಏನಾದರೂ ಟೆಕ್ನಿಕಲ್ ರೀಸನ್ ಇರಬೇಕು ಅದಕ್ಕೆ. ಯಾಕಂದರೆ ನೋಡಿ, ಸ್ಥಳ ಇಲ್ಲ, ಕಾಡು ಕಡಿಬೇಕಾಗ್ತದೆ, ಅದಕ್ಕೆ ಏನಾದರೂ ಇರ್ಬೋದು.
ಯಾಕಂತ ಹೇಳಿದರೆ ಮೈನ್ ಇದು ಕುದುರೆಮುಖ ಎಲ್ಲ ಅದು ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಆಗಿದೆ. ಕುದುರೆಮುಖ ಮತ್ತು ಆಗುಂಬೆ ಘಾಟ್ ಇದು ನಾವು ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದರೆ ಫಾರಿನಿಂದ ಸಹ ಅದಕ್ಕೆ ಇದು ಬರ್ತದೆ, ಫಂಡ್ ಬರ್ತದೆ. ಒಂದು ಹಾರ್ನ್ ಕೂಡ ಹಾಕಿದೆ ಬರ್ತಾರೆ ಈ ಕಡೆ ಅಲ್ವಾ? ಅದೇ ಭಯಂಕರ ಡೇಂಜರ್. ಮತ್ತು ನೋಡಿ ಇಲ್ಲಿ ಎಲ್ಲ ಕಾಡು ಇದ್ದದ್ರಿಂದ ಎಷ್ಟೋ ಕಡೆ ಫಾರಿನ್ ಕಂಟ್ರೀಸಲ್ಲಿ ಮಳೆ ಆಗ್ತದಂತೆ. ಅಂದರೆ ಆಗುಂಬೆ ಆಗಲಿ ಇದು ನಮ್ಮ ಕುದುರೆಮುಖ ಆಗಲಿ ಫಾರಿನ್ ಕಂಟ್ರಿಯಲ್ಲಿ ಮಳೆ ಆಗ್ತದಂತೆ ಇಲ್ಲಿ ಕಾಡಿದ್ದದ್ರಿಂದ. ಅದಕ್ಕೆ ಅವರು ಮುಟ್ಲಿಕ್ಕೆ ಬಿಡೋದಿಲ್ಲ ನಮಗೆ. ಎಷ್ಟು ಫಂಡ್ ಬೇಕಾದ್ರೆ ಕೊಡ್ತಾರೆ ಇದನ್ನು ಮುಟ್ಟಬಾರ್ದು ಅಂತ ಹೇಳಿ. ಇಲ್ಲದ್ರೆ ಆಗುಂಬೆ ಸಹ ಡಬಲ್ ರೋಡ್ ಆಗ್ತಿತ್ತು, ಅದು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಹಾಗೆ ಒಂದು ಲೆಕ್ಕದಲ್ಲಿ ಒಳ್ಳೆಯದು, ಮುಂದಿನ ಪೀಳಿಗೆಗೆಲ್ಲ ಉಳಿಬೇಕಲ್ಲ ಇದೆಲ್ಲ. ಇಲ್ಲಿ ಕೂಡ ಒಂದು ಕಾರ್ ಬರ್ನ್ ಆಗಿದೆ. ಅದು ಯಾಕೆ ಇಲ್ಲಿ ಎಲ್ಲ ಹೀಗಾಗಿದೆ ಎಂತ ಗೊತ್ತಿಲ್ಲ. ಅಲ್ಲಿ ಒಂದು ಕಾರ್ ಬರ್ನ್ ಆಗಿದೆ, ಇಲ್ಲಿ ಒಂದು ಕಾರ್ ಬರ್ನ್ ಆಗಿದೆ. ನಕ್ಸಲೈಟ್ ಅಟ್ಯಾಕ್ ಮಿನಿ ಆಗಿದೆ, ನಕ್ಸಲೈಟ್ ಅಟ್ಯಾಕ್. ಅದಕ್ಕೆ ಅಲ್ಲಿ ಪೊಲೀಸ್ ಎಲ್ಲ ಅಷ್ಟು ಜೋರು ಇರುವುದು ಅಂತ. ಏನು ಚೆಕ್ ಪೋಸ್ಟ್ ಇದೆ. ತೂಗು ಸೇತುವೆಗೆ ಬಂದಿದ್ದೇವೆ. ಏನು ಶೇಕ್ ಆಗಲ್ಲ ಇದು? ಆಗ್ತದಾ? ಅಲ್ಗಾಡಿಸ್ಬಾರ್ದು, ಯಾವಾಗಲೂ ಅಲ್ಗಾಡಿಸ್ಲಿಕ್ಕೆ ಹೋಗ್ಬಾರ್ದು. ಅಲ್ಗಾಡಿಸೋದು ಯಾಕೆ? ಅಲ್ಲಾಡ್ತದಂತ ನೋಡಿ ತೂಗು ಸೇತುವೆ. ಇಲ್ಲಿ ಮಿಡ್ಲ್ ಬರುವಾಗ ಕೆಲವು ಫಿಲ್ಮಲ್ಲಿ, ಇಂಗ್ಲೀಷ್ ಫಿಲ್ಮಲ್ಲಿ ಇರ್ತದೆ ಅಲ್ಗಾಡಿಸುವಾಗ ಒಂದು ಎಳೆ ಹಗ್ಗ ಕಟ್ಟಾಗಿ ಹೋಗೋದು, ಅದೆಲ್ಲ ಇರ್ತದೆ. ಸ್ವಲ್ಪ ಡೇಂಜರಸ್ ಸೇತುವೆ ಎಲ್ಲ, ಅದಕ್ಕೆ ನಾವು ಅಲ್ಗಾಡಿಸ್ಲಿಕ್ಕೆ ಹೋಗಬಾರ್ದು. ನೋಡಿ ಎಷ್ಟು ಚೆಂದ ಉಂಟು ನೋಡಿ. ಇದು ಯಾವ ನದಿ ಅಂತ ಗೊತ್ತಿಲ್ಲ, ತುಂಗೆ ಇರ್ಬೋದು ಅಲ್ವಾ? ತುಂಗಾ ನದಿ ಇರ್ಬೋದು. ನೋಡಿ ನಮ್ಮ ಆಚೆ ಎಲ್ಲ ಡ್ರೈ ಆಗಿದೆ ನದಿಗಳು, ಇಲ್ಲಿ ಇನ್ನೂ ಸಹ ಹರಿತಾ ಉಂಟು. ನೋಡಿ ಎಷ್ಟು ಚೆಂದ ಹರಿತಾ ಉಂಟು ನೋಡಿ ನದಿ. ನೋಡುವಾಗ ಸಾಧಾರಣ ಮಳೆಗಾಲದಾಗೆ ಕಾಣ್ತದೆ. ಇಲ್ಲಿ ನಮ್ಮಲ್ಲಿ ಮಳೆಗಾಲಕ್ಕೆ ಮಾತ್ರ ಈಗ ಹರಿಯುವುದು ನೀರು. ನೋಡಿ ಜಸ್ಟ್ ಶೃಂಗೇರಿಗೆ ಸ್ವಲ್ಪ ಹತ್ತಿರದಲ್ಲಿ ಒಂದು ತೂಗು ಸೇತುವೆ ಉಂಟು. ಆಚೆ ಈಚೆ ನೋಡಿ ಫುಲ್ಲು ರಮಣೀಯವಾಗಿ ಕಾಣ್ತಾ ಉಂಟು. ಅಲ್ಲಿ ನೋಡಿ ಅಡಿಕೆ ತೋಟ ಫುಲ್ ಕಾಣ್ತಾ ಉಂಟು ಅಲ್ಲಿ. ಮತ್ತು ಹಾಗೆ ಫುಲ್ಲು ಮರಗಿಡಗಳು ಕವರ್ ಆಗಿದೆ. ಅದನ್ನು ನೋಡಿ ಹೋಗಿ ಬಂದರೆ ಬಹಳ ಚೆಂದ ಉಂಟು. ನೋಡಿ ಇಲ್ಲಿ ಟಿಕೆಟ್ ಕೌಂಟ್ರ್ ಉಂಟು, ಟಿಕೆಟ್ ತೆಗಿಬೇಕಂತ ಕಾಣ್ತದೆ. ನೋಡ ಎಂಟ್ರಿ ಫೀಸ್ ಇರ್ಬೋದು. ಎಷ್ಟು ಸರ್ ಎಂಟ್ರಿ? 2 98450 48498. ಶ್ಯಾಮ್ ಪ್ರಸಾದ್, ಉಜಿರೆ. ಎಸ್, ಥ್ಯಾಂಕ್ ಯು. ನೋಡಿ ಒಬ್ಬರಿಗೆ 50 ರೂಪಾಯಿ ಟಿಕೆಟ್. ಹೋಗೋಣ? ಹಾಂ, ಹೋಗುವ. ನೀರಿಗೆ ಇಳಿಬೋದಾ? ಎಸ್, ಥ್ಯಾಂಕ್ ಯು. ನೋಡಿ ಎಲ್ಲ ಫಾಲ್ಸಲ್ಲಿ ನೀರಿಗೆ ಇಳಿಬಾರ್ದು ಅಂತೇಳಿ ಗೌರ್ಮೆಂಟ್ ಇದೊಂದು ರೂಲ್ಸ್ ಇರ್ತದೆ. ಇಲ್ಲಿ ಹಾಗೆ ಅಲ್ಲ, ನೀರಿಗೆ ಇಳಿಬೋದಂತೆ ಕೇಳಿದ್ದೇನೆ, ಅವರೇ ಹೇಳಿದರು. ಹಾಗಾಗಿ ಇಲ್ಲಿ ರಿಸ್ಕ್ ಇಲ್ಲ ಅಂತ ಕಾಣ್ತದೆ. ತುಂಬ ಜನ ಇರ್ತಾರೆ, 2 ದಿನ ಬಿಟ್ಟು ಬಂದರೆ ಅಲ್ಲ ರಶ್ ಉಂಟು. ಆದರೆ ಸಂಡೇ ಇಲ್ಲಿ ಜಾತ್ರೆಯಾಗಿ ಜನ ಇರ್ಬೋದು, ವೀಕೆಂಡಲ್ಲಿ. ಇವತ್ತಷ್ಟು ಭಾರಿ ಜನ ಅಂತ ಕಾಣುತ್ತಿಲ್ಲ. ಮತ್ತು ನೋಡಿ ಚಂದ ಸ್ಟೆಪ್ಸ್ ಮಾಡಿದ್ದಾರೆ, ಚಂದ ಸ್ಟೆಪ್ಸ್ ಮಾಡಿದ್ದಾರೆ, ಕ್ಲೀನ್ ಮೇಂಟೆನೆನ್ಸ್ ಉಂಟು. ನೋಡಿ ಇದೆಲ್ಲ ಕೆಲವು ಸೈನ್ ಬೋರ್ಡ್ಗಳು.
ನಾನು ಮುಂಚೆ ಬಂದಿದ್ದೇನೆ ಇಲ್ಲಿ. ನಾವು ಸಾಧಾರಣ ಆಗ ಯೂಟ್ಯೂಬ್ ಇರಲಿಲ್ಲ ನಮ್ಮದು ಅಲ್ವಾ. ನೋಡಿ ಇದೇ ನೋಡಿ ನಿಮ್ಮ ಸಿರಿಮನೆ ಜಲಪಾತ. ಇದಕ್ಕೆ ಕಿಗ್ಗ ಫಾಲ್ಸ್ ಅಂತ ಸಹ ಹೇಳ್ತಾರೆ. ನೋಡಿ ತುಂಬ ಜನ ಟೂರಿಸ್ಟ್ ಇದ್ದಾರೆ. ನೋಡಿ ಚಂದ ಮರದ್ದು ಇದು ಮಾಡಿದ್ದಾರೆ, ಅಟ್ಟಳಿಗೆ ಟೈಪ್ ಮಾಡಿದ್ದಾರೆ. ಅಲ್ಲೇ ಫೋಟೋ ತೆಗಿಲಿಕ್ಕೆ ಪ್ಲ್ಯಾಟ್ಫಾರ್ಮ್ ಟೈಪ್ ಮಾಡಿದ್ದಾರೆ. ಶುರುವಿಗೆ ನಿಮಗೆ ಫಾಲ್ಸ್ ತೋರಿಸ್ತೇನೆ ನೋಡಿ. ಇದೇ ನಮ್ಮ ಸಿರಿಮನೆ ಜಲಪಾತ ಕಾಣ್ತಾ ಉಂಟು. ಫುಲ್ ಜನ ಇದ್ದಾರೆ, ಆಟ ಆಡ್ತಿದ್ದಾರೆ. ನಾವು ಸಹ ಈಗ ಹೋಗುವ. ಒಂದು ಅರ್ಧ ಗಂಟೆ ಆದರೂ ಫಾಲ್ಸಲ್ಲಿ ಆಟ ಆಡಬೇಕು ಅಲ್ವಾ. ಅರ್ಧ ಗಂಟೆ ಆದರೂ ಫಾಲ್ಸಲ್ಲಿ ಆಟ ಆಡಬೇಕು. ಹಾಂ, ವಿಡಿಯೋ ತೆಗಿ. ಅದು ಡ್ರೆಸ್ಸಿಂಗ್ ರೂಮಾ ಇರ್ಬೋದು. ಡ್ರೆಸ್ಸಿಂಗ್ ರೂಮ್ನಾಗೆ ಕಾಣ್ತದೆ ಅದು. ನಮಗೆ ಚೇಂಜ್ ಮಾಡಲಿಕ್ಕೆ ಎಂತ ಇಲ್ಲ, ಸುಲಭ. ಲೇಡೀಸಿಗೆ ಸ್ವಲ್ಪ ಡ್ರೆಸ್ಸಿಂಗ್ ರೂಮ್ ಎಲ್ಲ ಬೇಕಾಗ್ತದೆ. ನೋಡಿ ಇದು ಡ್ರೆಸ್ಸಿಂಗ್ ರೂಮು, ಲೇಡೀಸ್ ಡ್ರೆಸ್ಸಿಂಗ್ ರೂಮು. ನೋಡಿ ಮಹಿಳೆಯರಿಗೆ ಅಂತೇಳಿ ಉಂಟು. ಹಾಂ, ಚೇಂಜ್ ಮಾಡಿ ಬನ್ನಿ. ಹಾಂ, ಡ್ರೆಸ್ಸಿಂಗ್ ರೂಮ್ ಉಂಟು ನೋಡಿ. ಸ್ವಚ್ಛತೆ ಕಾಪಾಡಿ, ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರ ಉಳಿಸಿ. ಗ್ರಾಮ ಅರಣ್ಯ ಸಮಿತಿ, ಸಿಂದೋಡಿ, ಶೃಂಗೇರಿ ವಲಯ, ಕೊಪ್ಪ ವಿಭಾಗ. ನೋಡಿ ಜೆಂಟ್ಸಿಗೆ ಸಹ 2 ಡ್ರೆಸ್ಸಿಂಗ್ ರೂಮ್ ಉಂಟು. ಸ್ವಲ್ಪ ವಿಡಿಯೋ ತೆಗೆಯುವ. ಯಾಕಂತ ಹೇಳಿದ್ರೆ ಮೊನ್ನೆ ಕೆಲವರು ಹೇಳ್ತಿದ್ರು ಫಾಲ್ಸಿನ ಫೀಲ್ ಬರೋದಿಲ್ಲ ಅಂಥೇಳಿ. ಫಾಲ್ಸಿನ ಫೀಲ್ ತೋರಿಸಬೇಕು, ಸೌಂಡು. ಫಾಲ್ಸಿನ ಫೀಲ್ ನೋಡಿ. ಫುಲ್ಲು ಜನ ಇದ್ದಾರೆ. ಸ್ವಲ್ಪ ಜನ ಖಾಲಿ ಆಗಲಿ, ಆ ವಿಡಿಯೋ ಕರೆಕ್ಟ್ ಆಗ್ತದೆ. ಇದೇ ನಮ್ಮ ಸಿರಿಮನೆ ಜಲಪಾತ. ಶೃಂಗೇರಿಯಿಂದ 12 ಕಿಲೋಮೀಟ್ರ್. ಶೃಂಗೇರಿ ದೇವಸ್ಥಾನ ಬರುವವರು ಇದೊಂದು ಟ್ರಿಪ್ ಮಾಡ್ಬೋದು. ಚಂದ ಮಾಡಿ ತಲೆ ಕೊಡ್ಬೋದು ಇದಕ್ಕೆ. ಸಾಧಾರಣ ಒಂದು 30 ಫೀಟ್ ಇರ್ಬೋದು ಹೈಟ್. ಚೆಂದ ಉಂಟು. ಶೈನಿ ಬರ್ತಿದ್ದಾಳೆ. ಫುಲ್ ಕಲ್ಲುಂಟು, ಸ್ವಲ್ಪ ಚಾಕ್ಯತೆಯಿಂದ ಬರ್ತಿದ್ದಾಳೆ. ಮತ್ತು ನೋಡಿ ಫಾಲ್ಸಿನ ಹತ್ತಿರದಿಂದ ಫೀಲ್ ಬರಲಿಲ್ಲ. ಮೊನ್ನೆ ಕೆಲವರು ಹೇಳ್ತಿದ್ರು ಇಲ್ಲಿ ಹತ್ತಿರದಿಂದ ಫೀಲ್ ಬರ್ತದೆ. ಫಾಲ್ಸಿದ್ದು ಹತ್ತಿರದಿಂದ ಫೀಲ್ ಬರ್ತದೆ ನೋಡಿ. ಅವ್ರಿಗೆ ಗೊತ್ತಾಗಿದೆ ಯೂಟ್ಯೂಬ್ ಅಂತೇಳಿ ಅಲ್ಲಿಂದ ಸಿಗ್ನಲ್ ಮಾಡ್ತಿದ್ದಾರೆ. ನೀರಿಗೆ ಹೋಗ್ತಿದ್ದೇನೆ. ಫುಲ್ಲು ಇವತ್ತು ಕೋಲ್ಡ್ ಇಲ್ಲಿಗೆ ಬಡಿತಾ ಉಂಟು. ಶೈನಿ ಸಹ ಬರಲಿಕ್ಕೆ ರೆಡಿಯಾಗಿದ್ದಾಳೆ. ಇವತ್ತು ಡ್ರೆಸ್ ತಂದಿದ್ದಾಳೆ ಮತ್ತು ಎಲ್ಲ ಟವೆಲ್ ಎಲ್ಲ ರೆಡಿ ಉಂಟು. ನಾನು ಹೋಗ್ತೇನೆ ಈಗ. ವಾಚ್ ತೆಗೆದಿಲ್ಲ, ಇದು ವಾಟರ್ ಪ್ರೂಫ್. ನೋಡು ಎಂತ. ಅಲ್ಲಿಂದನೇ ಕೇಳ್ತಾ ಇದ್ದಾರೆ ಯಾವ ಚಾನಲ್ ಅಂತ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಭಾರಿ ಖುಷಿ ಅವರಿಗೆ ಫಾಲ್ಸಿಗೆ ಬರೋದಂದರೆ. ಪಾಪ ಹುಡುಗಿರು ಆ ಕಡೆ ಹೋಗ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಬರ್ತೀನಿ ಅಂತ. ಹೋಗಿ ಈಗ ನಾನು ಹಾಗೇ ನಿಲ್ತೇನೆ ನೋಡಿ. ಐಸ್ ಅಂತೆ ಅದು. ಈ ಕಡೆ ನೀರು ಸ್ವಲ್ಪ ಐಸ್ ಬಿಡಿ ಯಾವಾಗಲೂ. ಅಲ್ಲೇ ನೋಡಿ ಒಬ್ಬರು ಮೇಲ್ಗಡೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡ್ತಿದ್ದಾರೆ ಯೂಟ್ಯೂಬ್ ಅಂತ ನೋಡಿ. ಸಾಧಾರಣ ಒಂದು 110 ಕಿಲೋಮೀಟ್ರ್ ಆಯಿತು ಉಜಿರೆಯಿಂದ. ಫುಲ್ಲು ನನ್ನ ಟಯರ್ಡ್ನೆಸ್ ಹೋಗಿದೆ. ನಾನು ಈ ಕಾಲು ಒಂದು 5 ನಿಮಿಷ ಹೋದದ್ದು ನೀರಿಗೆ. ನನ್ನ ಎಲ್ಲ ಟಯರ್ಡ್ನೆಸ್ 1 ಸೆಕೆಂಡಲ್ಲಿ ಹೋಯಿತು. ಇಂಥದ್ದೊಂದು ಕೋಲ್ಡ್ ವಾಟ್ರ್ ಎಲ್ಲಿ ಸಹ ಸಿಕ್ಕಲಿಕ್ಕಿಲ್ಲ.
ಇಷ್ಟೊಂದು ಹತ್ತಿರದಲ್ಲಿ ಎಂಜಾಯ್ ಮಾಡ್ಬೋದು. ಬಹಳ ಖುಷಿ ಆಗ್ತಾ ಉಂಟು. ನನಗೆ ಐಸ್ಗೂರ್ನ ನೆನಪು ಬಂತು. ಮೊನ್ನೆ ಸಹ ಹೇಳಿದ್ದೇನೆ ನಾನು, ಫುಲ್ಲು ಕೋಲ್ಡ್ ಆಗುವಾಗ ಐಸಿದ ನೆನಪು ಬರ್ತದೆ ನನಗೆ. ಈಗ ಶೈನಿ ರೆಡಿಯಾಗಿದ್ದಾಳೆ. ನೀನು ಹೋಗು, ನಾನು ತೆಗಿತೇನೆ ವಿಡಿಯೋ. ಮೊಬೈಲ್ ಜಾಗ್ರತೆ ನೋಡಿ. ಶೈನಿ ಹೋಗ್ತಿದ್ದಾಳೆ ನೀರಿನ ಹತ್ರ. ಅಲ್ಲಿ ಯಾರ ಚಾನಲ್ ಕೇಳ್ತಿದ್ದಾರೆ, ಯಾವ ಚಾನಲ್ ಅಂತ ಹೇಳಿ. ಯಾವತ್ತು ಶೈನಿ ಬರೋದಿಲ್ಲ, ನಾನು ನೀರಿಗೆ ಇಳಿದಿಲ್ಲ ಅಂತೇಳಿ. ಇವತ್ತು ಫಸ್ಟಿಗೆ ನಾನು ಬಟ್ಟೆ ಎಲ್ಲ ತರಲಿಕ್ಕೆ ಹೇಳಿದ್ದೆ. ನೋಡಿ, ಫುಲ್ಲು ನೀರಲ್ಲಿ ಎಂಜಾಯ್ ಮಾಡ್ತಿದ್ದಾಳೆ. ಈಗ ನನಗೆ ಸಹ ಹೋಗಬೇಕು. ನಾನು ಸಹ ಈಗ ಹೋಗ್ತೇನೆ. ಇದು ನೋಡುವಾಗ ಒಮ್ಮೆ ಹೋಗಿ ನಿಲ್ಲುವ ಅಂತ ಆಗ್ತಾ ಉಂಟು ನನಗೆ. ಬೇಡ ಅಂತ ಇದಕ್ಕೆ ಆಗುತ್ತೆ ಅವನಿಗೆ. ತುಂಬ ಜನ ಇದ್ದಾರೆ, ರಜೆ ಇವತ್ತು ಹಾಲಿಡೇಸ್ ಅಲ್ಲ. ಸೊ ಎಲ್ಲರೂ ಮಕ್ಕಳೇ ಕರ್ಕೊಂಡ್ಬಂದಿದ್ದಾರೆ, ಫ್ಯಾಮಿಲಿ. ನೋಡಿ, ಬೆಂಗಳೂರಿಂದ ಮಹೇಶ್ ಅವರ ಟೀಮ್ ಬಂದಿದೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಅವರು ತುಂಬ ಹೆಸರು ಮಾಡಿದ್ದಾರೆ, ಮಹೇಶ್ ಅಂತೇಳಿ. ಅವರು ನೋಡಿ ಜಲಪಾತದಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿದರು. ನಮ್ಮ ಕೆಲವು ವೀಡಿಯೋಸ್ ಫೋಟೋ ಎಲ್ಲ ತೆಗೆದಿದ್ದಾರೆ. ಅವರೊಂದು ತುಂಬ ಒಂದು 8 ಪ್ಲೇಸ್ ಕವರ್ ಮಾಡಿ ಬಂದಿದ್ದಾರೆ. ಅವರು ಸಹ ಟ್ರಾವೆಲಿಂಗ್ ಭಾರಿ ಇಂಟ್ರೆಸ್ಟ್ ಅಂತ ಅವರಿಗೆ, ಫಾಲ್ಸ್ ಎಲ್ಲ. ಅದಕ್ಕೆ ನಾನು ಹತ್ತಿರದ ಹನುಮಾನ್ ಗುಂಡಿ ಹೋಗಿ ಅಂತ ಹೇಳಿದ್ದೇನೆ, ಹೋಗ್ತಾರಂತೆ ಈಗ. ಥ್ಯಾಂಕ್ ಯು ಸರ್ ನಿಮಗೆ. ನೋಡಿ ನಮ್ಮ ಚಾನಲ್ ನೋಡಿ. ನಮ್ಮದು ಆಟ ಆಡಿ ಆಯಿತು, ಇನ್ನು ಹೊರಡುದು ಇಲ್ಲಿಂದ. ನೋಡಿ, ಫುಲ್ ಜನ ಇದ್ದಾರೆ ನೋಡಿ. ಅಲ್ಲೆಲ್ಲ ಡ್ರೆಸ್ಸಿಂಗ್ ರೂಮ್ ಉಂಟು, ಎಲ್ಲ ವ್ಯವಸ್ಥೆ ಉಂಟು ಇಲ್ಲಿ. ಹಾಂ, ಇಷ್ಟು ತುಂಬ ಫಾಲ್ಸ್ ಹೋಗಿದ್ದೀವಿ. ಇಷ್ಟು ಫಾಲ್ಸಲ್ಲಿ ತುಂಬ ಇಷ್ಟ ಆಗಿ ಫಾಲ್ಸ್ ಅಂದರೆ ಇದೆ. ಯಾಕೆಂದರೆ ಸ್ವಲ್ಪ ಹತ್ತಿರ ಹೋಗ್ಲಿಕ್ಕೆ ಆಗ್ತದೆ, ಬೇರೆ ಕಡೆ ಎಲ್ಲ ಅಷ್ಟು ಅದು ಹತ್ತಿರ ಹೋಗ್ಲಿಕ್ಕೆ ಆಗಲ್ಲ. ಸೊ ಕೆಲವರೇ ಹೇಳ್ತಿದ್ರು ನೀವು ಆಡಬೇಕಿತ್ತು ಅಂತ. ಇವತ್ತು ಆಡಿದ್ದೀವಿ. ಮತ್ತು ಫೆಸಿಲಿಟಿ ಕೂಡ ಚೆನ್ನಾಗಿದೆ. ಇಷ್ಟು ಫಾಲ್ಸಲ್ಲಿ ಯಾವುದು ಡ್ರೆಸ್ಸಿಂಗ್ ರೂಮೆಲ್ಲ ಇರಲಿಲ್ಲ, ಬಟ್ ಟಿಕೆಟ್ ಮಾತ್ರ 50 ರೂಪೀಸ್ 200. ಬಟ್ ಇಲ್ಲಿ ಟಿಕೆಟ್ ತೊಗೊಂಡ್ರು ಸಹ ನಮಗೆ ಡ್ರೆಸ್ಸಿಂಗ್ ರೂಮ್ ಎಲ್ಲ ಇದೆ ಲೇಡೀಸಿಗೆ. ಅದೇ ಮೇನ್ ನಮಗೆ. ಎಲ್ಲ ವಿಸಿಟ್ ಕೊಡಿ ಒಂದು ಸಲ. ಎಲ್ಲ ಫ್ಯಾಮಿಲಿನೇ ಜಾಸ್ತಿ ಬರ್ತಾ ಇದೆ. ಸಂಡೇ ಆದರೂ ಸ್ವಲ್ಪ ಬಾಯ್ಸ್ ಜಾಸ್ತಿ ಇರ್ತಾ ಇದ್ರೇನೋ, ಬಟ್ ಇವತ್ತು ಫ್ಯಾಮಿಲಿ ಜಾಸ್ತಿ ಇದೆ. ನೋಡ್ಬೋದು, ಮಕ್ಕಳು ತುಂಬ ಜನ ಇದ್ದಾರೆ. ಶೌರ್ಯನಿಗೆಲ್ಲ ಕರ್ಕೊಂಬರ್ಬೇಕಿತ್ತು, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೆ ತುಂಬ ಇಷ್ಟ.
ಮಗಳಿಗೆ ಸಹ ಸ್ವಿಮ್ಮಿಂಗ್ ಬರಲ್ಲ, ಕಲಿತಾ ಇದ್ದಾಳೆ. ಶೌರ್ಯನಿಗೆ ಬರುತ್ತೆ, ಬಟ್ ಇಲ್ಲೆಲ್ಲ ಸ್ವಿಮ್ಮಿಂಗ್ ಬೇಕಂತ ಇಲ್ಲ, ನೀರಲ್ಲಿ ಆಡಲಿಕ್ಕೆ ಖುಷಿ. ನೆಕ್ಸ್ಟ್ ಒಂದ್ಸಲ ಕರ್ಕೊಂಡು ಬರಬೇಕು ಒಂದ್ಸಲ ಮಕ್ಕಳಿಗೆ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಿದ್ದೇವೆ. ಬಾಯ್ ಟೇಕ್ ಕೇರ್.